ಅವಳು ಬದುಕಿದಾಳೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಾನು ಕೆಲಸ ಮಾಡೋ ಜಾಗದಲ್ಲಿ ನಾನೇ ಅವಳನ್ನ ನನ್ನ ಕಣ್ಣಾರೆ ನೋಡ್ದೆ ಅತ್ಯಮ್ಮ. ಅವಳು ಯಜಮಾನ್ರನ್ನ ಮದ್ವೆ ಆಗ್ಬೇಕು ಅಂತ ನೋಡಿದ್ದೆ ಈ ಮನೆ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ. ಅವಳು ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ವಿ, ನೋಡಿದ್ರೆ ಅವಳಿನ್ನ ಬದುಕೇ ಇದ್ದಾಳೆ. ರಾಣನ್ನ ಜಾಮೀನಿನ ಮೇಲೆ ಹೊರಗೆ ಕರ್ಕೊಂಡ್ ಬರ್ಬೇಕು ಅಂತ ಲಾಯರ್ ಹತ್ರ ಮಾತಾಡ್ತಾ ಇದ್ಲು. ಆವಾಗ್ಲೇ ನನಗೆ ಗೊತ್ತಾಗಿದ್ದು ಅವಳೇ ಅನುಷ್ಕಾ ಅಂತ. ಈ ವಿಷಯನ ನಿಮ್ ಗಮನಕ್ಕೆ ತರಬೇಕು ಅಂತ ನಾವು ಬಂದ್ವಿ ಅಮ್ಮ. ಆದ್ರೆ ನಿಮಗೆ ಸ್ಟ್ರೆಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಅಂಥ ಟೈಮಲ್ಲಿ ಮತ್ತೆ ನಾವು ಅನುಷ್ಕಾ ವಿಷಯ ಹೇಳಿದ್ರೆ ನಿಮ್ಗೆ ಎಲ್ಲಿ ಇನ್ನೂ ಸ್ಟ್ರೆಸ್ ಆಗುತ್ತೋ ಅಂತ ಹೇಳಿಲ್ಲ ಅಷ್ಟೇ. ಮತ್ತೆ ಈಗ ಆ ವಿಷಯನ ಹೇಳ್ತಿರೋ ಉದ್ದೇಶ? ನಿಮ್ಮೆಲ್ಲರನ್ನು ಕಾಪಾಡ್ಕೊಳ್ಳೋದಕ್ಕೆ. ಅನುಷ್ಕಾ ಬೇರೆಲ್ಲ ದೂರದಲ್ಲಿ ಇಲ್ಲ ಅಮ್ಮ, ನಮ್ಗಳ ಮಧ್ಯೆನೆ ನಮ್ಮ ಹತ್ರದಲ್ಲೇ ಇದ್ದಾಳೆ. ಅರ್ಸನ್ ಕೋಟೆಗೆ ಬಂದಿದ್ದಾಳೆ. ಅದಕ್ಕೆ ನೀವು ಹುಷಾರಾಗಿರ್ಬೇಕು. ಅದಕ್ಕೆ ನಿಮ್ಗಳು ಬದುಕಿರೋದು ನಾವು ಹೇಳಲೇಬೇಕಲ್ವಮ್ಮ. ಅರ್ಸನ್ ಕೋಟೆಯಲ್ಲಿ ಅನ್ವಿತಾ ಅನ್ನೋ ಹೆಸರಲ್ಲಿ ನರ್ಸ್ ಕೆಲಸ ಮಾಡ್ತಿದ್ದಾಳಲ್ಲ, ಅವಳೇ ಅನುಷ್ಕಾ ಅತ್ಯಮ್ಮ. ಅದು ಹೇಗೆ ಸಾಧ್ಯ ಬ್ರೋ? ನೀನೇ ಅವಳ ಮೇಲೆ ಡೌಟ್ ಪಟ್ಟು ಅವಳ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದೆ, ID ಕಾರ್ಡ್ ಚೆಕ್ ಮಾಡಿದೆ, ಅವಳು ಕೆಲಸ ಮಾಡ್ತಿರೋ ಹಾಸ್ಪಿಟಲ್ ವಿಚಾರಿಸಿದೆ. ಅವಳು ಅನ್ವಿತಾ ಅಂತ ನಮ್ಮೆಲ್ಲರಿಗೂ ನಂಬಿಸೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡೇ ಬಂದಿದ್ದಾಳೆ ಪ್ರೀತು. ಅದಕ್ಕೆ ನಮಗೆ ಕಂಡು ಹಿಡಿಯೋದಕ್ಕೆ ಆಗಲಿಲ್ಲ. ಬಟ್ ಇವತ್ತು ಪಾರ್ವತಿ ಹೇಳಿದ ಮೇಲೆ ನನಗೆ ಎಲ್ಲ ಅರ್ಥ ಆಗಿದ್ದು. ಇದನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಅತ್ಯಮ್ಮ, ಇವತ್ತು ಅವಳನ್ನ ನಿಮ್ಗೆ ಹಿಡ್ಕೊಡೋಣ ಅಂತಾನೆ ಬರ್ತಾ ಇದ್ದೆ. ಅಷ್ಟರೊಳು ಅವಳು ಹೊಟ್ಟೋದ್ಲು. ಅವಳನ್ನ ನಾನು ಯಜಮಾನ್ರು ಇಬ್ರು ಹಿಂಬಾಲಿಸ್ಕೊಂಡು ಹೋದ್ವಿ, ಆದ್ರೆ ಅವಳು ತಪ್ಪಿಸ್ಕೊಂಡ್ಬಿಟ್ಲು. ಅನುಷ್ಕಾ ವೇಷ ಮರೆಸ್ಕೊಂಡು ಪ್ರತಿದಿನ ನಮ್ಮ ಮನೆಗೆ ಬಂದು ಹೋಗಿದ್ದಾಳೆ. ಆದ್ರೂ ನಮ್ಗೆ ಯಾರಿಗೂ ಗೊತ್ತಾಗ್ಲಿಲ್ವಾ? ಅದಕ್ಕೆ ನೀವು ಅವಾಗಲೇ ಅನುಷ್ಕಾನ ಫಾಲೋ ಮಾಡ್ಕೊಂಡು ಹೋದ್ರಲ್ಲ, ನರ್ಸ್ ಕೊಟ್ಟಿರೋ ಟ್ಯಾಬ್ಲೆಟ್ನ ತಗೊಳಕ್ ಬಿಡಬೇಡಿ ಅಂತ ಹೇಳ್ಬಿಟ್ಟು ಹೋದ್ರಿ. ಹಾಗಾದ್ರೆ ಅವಳು ಜನನಿಗೆ ಏನಾದ್ರು ತೊಂದರೆ ಆಗೋತ್ರ ಔಷಧಿ ಕೊಟ್ಟಿರ್ಬೋದಾ? ಅನುಷ್ಕಾನೇ ನರ್ಸ್ ಅಂತ ಗೊತ್ತಾಗಿದ ತಕ್ಷಣ ನನಗೂ ಅದೇ ಭಯ ಆಗಿದ್ದು. ಯಾಕೆಂದ್ರೆ ಅವಳು ಮಾಡ್ತಾ ಇದ್ದಿದ್ದ ಕೆಲಸ ನಮ್ಮ ಜನನಿ ನೋಡ್ಕೊಂಡು ಅವಳಿಗೆ ಮಾತ್ರೆ ಕೊಡೋದಾಗಿತ್ತು. ನಮ್ಮ ಅರ್ಸನ್ ಕೋಟೆ ವಂಶನೇ ನಾಶ ಮಾಡಬೇಕು ಅಂತ ಜನನಿಗೆ ಅವ್ರ ಮಗುಗೆ ಏನಾದರೂ ತೊಂದರೆ ಮಾಡಿರ್ಬೋದಾ ಅಂತ ನನಗೂ ಗಾಬರಿ ಆಯಿತು. ಆದರೆ ಆ ಸಾಧ್ಯತೆ ಇಲ್ಲಮ್ಮ. ಯಾಕೆಂದರೆ ಜನನಿ ಪ್ರತಿ ತಿಂಗಳು ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರ ಚೆಕಪ್ಪಿಗೆ ಹೋಗ್ತಾ ಇದ್ದಾಳಲ್ವಾ, ಎಲ್ಲ ನಾರ್ಮಲ್ ಆಗಿದೆ ಅಂತಲೇ ಹೇಳಿದ್ದಾರೆ ಅವರು. ಅಲ್ಲಿಗೆ ಅವಳಿಂದ ಜನನಿಗೆ ಯಾವ ತೊಂದರೆನೂ ಆಗಿಲ್ಲ. ಆದರೂ ನಮ್ಮ ಮನಸ್ಸಿನ ಸಮಾಧಾನಕ್ಕೆ ಅವಳು ಜನನಿಗೆ ಕೊಡ್ತ ಮಾತ್ರೆನೆಲ್ಲ ನಾವು ಡಾಕ್ಟ್ರಿಗೆ ತೋರಿಸೋದು ಒಳ್ಳೇದು. ರಾಣ ಅರೆಸ್ಟ್ ಆದಮೇಲೆ ಅನುಷ್ಕಾ ಬೈದಿಂದ ಹಿಂದೆ ಸರಿದಿರ್ತಾಳೆ ಅಂತಲೂ ನಾವು ಹೇಳೋದಕ್ಕಾಗಲ್ಲ. ಹಾಗೇನಾದ್ರೂ ಅವಳಿಗೆ ಭಯ ಇದ್ದಿದ್ರೆ ಅವಳು ಖಂಡಿತ ವಾಪಸ್ ಈ ಮನೆಗೆ ಬರ್ತಾ ಇರಲಿಲ್ಲ. ಅವಳು ವಾಪಸ್ ನರ್ಸಾಗೆ ಬರ್ತಿದ್ದಾಳೆ ಅಂದ್ರೆ ಏನೋ ಅಪಾಯ ಮಾಡೋದಕ್ಕೆ ಬರ್ತಿದ್ದಾಳೆ ಅಂತ ಅನಿಸ್ತಾ ಇದೆ. ಈಗಾಗ್ಲೇ ಅಪಾಯ ಮಾಡಿದಾಳೇನೋ ಅನ್ನಿಸ್ತಿದೆ. ಅಮ್ಮ, ಏನು ಹೇಳ್ತಾ ಇದ್ದೀರಾ?
ಇದನ್ನ ನೋಡಿ ನಿಮಗೆ ಗೊತ್ತಾಗತ್ತೆ. ಅಪ್ಪ ಕಿಡ್ನಾಪ್ ಆಗಿದ್ದಾರಾ? ಹಾಗಾದ್ರೆ ಅಪ್ಪನ ಅನುಷ್ಕನೇ ಕಿಡ್ನಾಪ್ ಮಾಡಿರ್ಬೋದಾ? ಗೊತ್ತಿಲ್ಲ. ಆದ್ರೆ ನೀವೀಗ ಅವಳ ಬಗ್ಗೆ ಹೇಳಿದ್ಮೇಲೆ ಅವಳೇ ಕಿಡ್ನಾಪ್ ಮಾಡಿಸಿರ್ಬೋದು ಅನ್ನಿಸ್ತಿದೆ. ಇಲ್ಲಾಂದ್ರೆ ರಘುನ ಯಾರು ಕಿಡ್ನಾಪ್ ಮಾಡಿಸೋದಕ್ಕೆ ಸಾಧ್ಯ? ಅವಳಿಗೆ ಏನ್ ಬೇಕು ಅಂತಾನೂ ಹೇಳ್ತಾ ಇಲ್ಲ. ನಿಜವಾಗ್ಲೂ ಇದು ಅನುಷ್ಕಾ ಕೆಲಸನೇ. ಅನುಮಾನನೇ ಇಲ್ಲ. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತಿದ್ಯಾ ಪಾರ್ವತಿ? ಅತ್ಯಮ್ಮ ಫೋಟೋ ತೋರಿಸಿ. ಇಲ್ಲಿ ನೋಡಿ ಅತ್ಯಮ್ಮ, ಮಾವನ್ ಹಿಂದೆ ಒಂದ್ ಬಟ್ಟೆ ಇದೆ. ಆ ಬಟ್ಟೆಲೆ ಅವತ್ ನಾನು ಅವಳನ್ನ ಕೆಲಸ ಮಾಡೋ ಜಾಗದಲ್ಲಿ ನೋಡಿದ್ದು. ಅಲ್ಲಿಗೆ ರಘುನ ಕಿಡ್ನಾಪ್ ಮಾಡಿಸಿರೋದು ಅನುಷ್ಕಾನೇ. ಈಗ ಏನ್ ಮಾಡೋದು ಮಾಮ್? ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನಾವು ಹಾಗೇನಾದ್ರೂ ಮಾಡಿದ್ರೆ ರಘು ಜೀವಕ್ಕೆ ಅಪಾಯ ಇದೆ ಅಂತ ಕಂಡೀಷನ್ ಹಾಕಿದಾಳೆ, ಬೆದರಿಕೆ ಹಾಕಿದಾಳೆ. ಹಾಗಾದ್ರೆ ನಾವಿವಾಗ ಎಷ್ಟು ಹುಷಾರಾಗಿದ್ರು ಸಾಲದು. ನಾವೇನಾದ್ರೂ ಈಗಲೇ ಅವಳಿಗೆ ಶಿಕ್ಷೆ ಕೊಡ್ಸೋದಕ್ಕೆ ಅಂತ ಹೋದ್ರೆ ಅಪ್ಪನ ಜೀವಕ್ಕೆ ಅಪಾಯ ಆಗ್ಬೋದು. ಒಂದು ಕೆಲಸ ಮಾಡೋಣ ಅತ್ಯಮ್ಮ, ನಾವು ಕಂಪ್ಲೇಂಟ್ ಕೊಡೋದು ಬೇಡ, ನಾಳೆವರೆಗೂ ಕಾಯೋಣ. ಅವಳು ನಾಳೆ ಏನಾದರೂ ಕೆಲ್ಸಕ್ಕೆ ಬಂದ್ರೆ ನಾವು ಮಾಮೂಲಿಯಾಗೇ ಇರೋಣ. ಅವಳು ಕೆಲಸ ಮುಗಿಸಿ ವಾಪಸ್ ಹೋಗ್ತಿದ್ದ ಹಾಗೆ ನಾವು 2-3 ಗುಂಪಾಗಿ ಅವಳನ್ನ ಹಿಂಬಾಲಿಸೋಣ. ಅವಳು ಒಬ್ರು ಕಣ್ ತಪ್ಪಿಸೋದ್ರು, ಇನ್ನೊಬ್ರು ಅವಳ ಜಾಗನ ಪತ್ತೆ ಹಚ್ಬೋದು. ಅವಳ ಜಾಗನ ಪತ್ತೆ ಹಚ್ಚಿದ್ರೆ ನಾವು ಮಾವನ್ನ ಕಾಪಾಡ್ಕೊಂಡ್ವಿ ಅಂತಾನೆ ಅರ್ಥ. ಅದು ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದಾಳು. ತಿನ್ನಕ್ಕೇನಾದ್ರೂ ಕೊಟ್ಟಿದ್ದಾಳೋ ಇಲ್ವೋ? ಪಾಪ ರಘುಗೆ ಹಸುವೆ ತಡಿಯಕ್ಕಾಗಲ್ಲ. ಅತ್ಯಮ್ಮ, ಧೈರ್ಯ ಕಳ್ಕೋಬೇಡಿ. ನಮಗೂ ಧೈರ್ಯ ಇರೋದಿಲ್ಲ. ಈಗ ನಾವು ಅನುಷ್ಕಾ ಇರೋ ಜಾಗನ ಕಂಡುಹಿಡಿಬೇಕು. ಅವಳಿರೋ ಜಾಗನ ಕಂಡುಹಿಡಿದ್ರೆ ಮಾವನ್ನ ಪತ್ತೆ ಮಾಡಿದ ಹಾಗೆ. ಧೈರ್ಯವಾಗಿರಿ ಅತ್ಯಮ್ಮ, ನಾವು ಮಾವನ್ ಮನೆಗೆ ಕರ್ಕೊಂಡ್ ಬರ್ತೀವಿ. ನಾನಿವತ್ತು ಅನುಷ್ಕಾ ಜಾಗನ ಪತ್ತೆ ಮಾಡಲೇಬೇಕು. ಅಪ್ಪನ ಸೇಫಾಗಿ ಮನೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಪಾರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಅವಳು ನಿಧಾನಕ್ಕೆ ಎದುರಾಯಿತು. ನರ್ಸ್ ವೇಷದಲ್ಲಿ ಬರೋ ಅನುಷ್ಕಾನ ನಾನು ಪ್ರೀತು ವಿಚಾರಿಸ್ಕೊಳ್ತೀವಿ. ಪಾರು ಆಗಲೇ ಎದ್ಬಿಟ್ಟಿದ್ದಾಳ. ಅವಳಿಗೂ ಅನುಷ್ಕಾ ಇರೋ ಜಾಗನ ಪತ್ತೆ ಮಾಡೋ ಅವಸರ. ಅಪ್ಪ ಹೇಗಿದ್ದಾರೋ ಅನ್ನೋ ಚಿಂತೆ. ಬೆಳಗ್ಗೆ
ಬೆಳಗ್ಗೆ ಬೇಗ ಇದ್ದರೂ ದೇವರಿಗೆ ಇನ್ನೂ ದೀಪ ಹಚ್ಚಿಲ್ವಲ್ಲ? ಎಲ್ಲಿ ಇವಳು? ಅರೆ, ಇದೇನಿದು? ರಂಗೋಲಿ ಹಾಕಿಲ್ಲ, ತುಳಸಿ ಪೂಜೆನೂ ಮಾಡಿಲ್ಲ, ಒಳಗೆ ನೋಡಿದ್ರೆ ದೇವ್ರಿಗೆ ದೀಪನೂ ಹಚ್ಚಿಲ್ಲ. ಅಪ್ಪನ ಚಿಂತೆಯಲ್ಲಿ ಪಾರ್ವತಿಗೆ ಯಾವ ಕೆಲಸದಲ್ಲೂ ಮನಸ್ಸೇ ಇಲ್ಲ ಅಂತ ಅನ್ಸುತ್ತೆ. ಸಾರ್ಥಿ, ಆಗಲೇ ಎದ್ಬಿಟ್ರೆ ದೊಡ್ಡ ಯಜಮಾನ್ರೆ, ಇರಿ ಕಾಫಿ ತರ್ತೀನಿ. ಸಾರ್ಥಿ ಕಾಫಿ ಏನು ಬೇಡ. ಪಾರ್ವೆಲಿ ಸಾರ್ಥಿ? ಮಾರುಣ ಮಲಗಿರ್ಬೇಕಲ್ಲ ಇನ್ನು. ಇಲ್ಲ ಸಾರ್ಥಿ, ನಾನು ಇವಾಗ ರೂಮಿಂದಾನೇ ಎದ್ದು ಬಂದಿದ್ದು. ಹೌದಾ? ಮೋಸ್ಟ್ಲಿ ಅಡುಗೆ ರೂಮಲ್ಲಿ ಇರಬೇಕು, ನಾನು ನೋಡ್ಕೊಂಬರ್ತೀನಿ ರೀ. ಇಲ್ಲ ದೊಡ್ಡ ಯಜಮಾನ್ರೆ, ನಾನು ಈಗ ತಾನೇ ಅಡುಗೆ ಮನೆಯಿಂದಲೇ ಬಂದಲ್ಲ, ಅಲ್ಲಿಲ್ಲ ಅವಳು. ನಾನು ಎದ್ದಾಗಲೇ ಅರ್ಧ ಗಂಟೆ ಮೇಲಾಯಿತು. ಅವಳು ರೂಮಿಂದ ಹೊರಗಡೆ ಬಂದಿದ್ದು ನೋಡೇ ಇಲ್ಲ ನಾನು. ಹೌದಾ? ಸಾರ್ಥಿ ಮೋಸ್ಟ್ಲಿ ವಾಕ್ ಮಾಡಕ್ಕೆ ಹೋಗಿರ್ಬೇಕು, ಬರ್ತಾಳೆ ಬಿಡಿ, ನೀವೇನು ಟೆನ್ಷನ್ ಆಗಬೇಡಿ. ಸರಿ ದೊಡ್ಡ ಯಜಮಾನ್ರೆ, ನನಗೆ ಕೆಲಸಕ್ಕೆ ಹೊತ್ತಾಗುತ್ತೆ, ಸ್ನಾನ ಮಾಡಿ ರೆಡಿ ಆಗ್ಬಿಡ್ತೀನಿ. ಹೇಳಪ್ಪ ಆದಿ. ಹೇಗಿದ್ದೀರಮ್ಮ? ರಾತ್ರಿ ನಿದ್ದೆ ಮಾಡಿದ್ರಾ? ನಿಮ್ಮಪ್ಪ ಅಲ್ಲೆಲ್ಲೋ ಕಷ್ಟಪಡ್ತಿರುವಾಗ ನನಗೆ ನಿದ್ದೆ ಆದರೂ ಹೇಗೆ ಬರುತ್ತೆ ಹೇಳು? ಇವೇನು ಯೋಚನೆ ಮಾಡಬೇಡಿ ಅಮ್ಮ. ಇವತ್ತು ಅನುಷ್ಕಾ ಮನೆಗೆ ಬಂದ ತಕ್ಷಣ ಅವಳು ಎಲ್ಲಿರ್ತಾಳೆ ಅಂತ ತಿಳ್ಕೊಂಡು ಅಪ್ಪನ್ನ ಪತ್ತೆ ಮಾಡೇ ಮಾಡ್ತೀವಿ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ರಘು ಸೇಫ್ ಆಗಿ ಮನೆಗೆ ಬಂದು ಸೇರೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲಪ್ಪ. ಅಮ್ಮ ಸ್ವಲ್ಪ ಪಾರ್ಕ್ ಫೋನ್ ಕೊಡಿ ಅಮ್ಮ. ಪಾರ್ವತಿಗ? ಅವಳು ಇಲ್ಲೆಲ್ಲಿ ಬಂದಿದ್ದಾಳೆ? ಅಲ್ಲಿಗೂ ಬಂದಿಲ್ವಾ? ಯಾಕಪ್ಪ ಅದಿ, ಏನಾಯ್ತು? ಪಾರ್ವತಿ ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ. ಏನು ಹೇಳ್ತಿದ್ಯಪ್ಪ? ಪಾರ್ವತಿ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಇಷ್ಟು ಬೆಳಿಗ್ಗೆ? ಗೊತ್ತಿಲ್ಲ ಅಮ್ಮ, ನಿಮ್ಮ ಹತ್ರ ಏನಾದರೂ ಬಂದಿರ್ಬೋದು ಅಂತ ಫೋನ್ ಮಾಡಿದೆ. ಅವಳು ಫೋನ್ ಟ್ರೈ ಮಾಡಿದ್ಯಾ? ಇಲ್ಲ, ನಿಮ್ಮ ಹತ್ರ ಬಂದಿರ್ತಾಳೆ ಅನ್ನೋ ನಂಬಿಕೆ ಇತ್ತು. ಸರಿಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಅನುಷ್ಕಾ ಅಪ್ಪನ ಥರ ಪಾರ್ವತಿನೂ ಏನಾದರೂ? ಅನುಷ್ಕನ್ನ ಅವತ್ತು ನಾವು ಕೊನೆ ಸಲ ನೋಡಿದ್ದು ಇದೇ ಜಾಗದಲ್ಲಲ್ವಾ? ಇಲ್ಲಿ ಅಕ್ಕಪಕ್ಕ ಮನೆಯವ್ರ ಹತ್ರ ಅವಳ ಬಗ್ಗೆ ವಿಚಾರಿಸಿದ್ರೆ ಏನಾದರೂ ಸುಳಿವು ಸಿಗ್ಬೋದು. ಅನುಷ್ಕಾ ಓಡಾಡೋ ಗಾಡಿನ ಪತ್ತೆ ಮಾಡಿದ್ರೆ ಅವಳನ್ನ ಪತ್ತೆ ಹಚ್ಚಿದಾಗೆ. ಮೊದಲು ಅವಳ ಗಾಡಿನ ಪತ್ತೆ ಹಚ್ಚಬೇಕು. ಇದು ಅನುಷ್ಕಾ ಗಾಡಿ ಅಲ್ಲ, ಬೇರೆ ಕಡೆ ನೋಡೋಣ. ಮೇಡಮ್, ನಿಮಗೆ ಅನುಷ್ಕಾ ಮನೆ ಗೊತ್ತಾ? ಯಾವ ಅನುಷ್ಕಾ? ಅರುಂಧತಿ ಮಗಳು ರಾಣನ್ ಸೊಸೆ.
ಅಂತ ಹೆಸರು ಯಾರು ಇಲ್ಲ ಮೇಲೆ ಇಲ್ವಾ? ಇಲ್ಲ. ಯಾವುದಕ್ಕೂ ಈ ಮನೆಯವ್ರ ಹತ್ರನೂ ಅನುಷ್ಕಾ ಬಗ್ಗೆ ಒಂದ್ಸಲ ವಿಚಾರಿಸ್ಬಿಡೋಣ. ಪಾರ್ವತಿ ಪಾರ್ವತಿಗೆ ನನ್ನ ಮನೆ ಹೇಗೆ ಗೊತ್ತಾಯ್ತು? ರಘುರಾಮ್ನ ನಾನೇ ಕಿಡ್ನಾಪ್ ಮಾಡಿರೋದು ಅಂತ ಏನಾದರೂ ಅನುಮಾನ ಬಂದಿದ್ಯಾ? ಇಲ್ಲ ಇಲ್ಲ, ಇವಳು ನಿಂತಿರೋದು ನೋಡಿದ್ರೆ ಈಗ ತಾನೇ ಸರ್ಚಿಂಗ್ ಶುರು ಮಾಡಿದ್ದಾಳೆ ಅನಿಸ್ತಾ ಇದೆ. ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ನನ್ನ ಸೊಸೆ ಪಾರ್ವತಿಗೆ ಅನುಷ್ಕಾನೇ ನನ್ನ ಕಿಡ್ನಾಪ್ ಮಾಡಿರೋದು ಅಂತ ಗೊತ್ತಾಗ್ಬಿಟ್ಟಿದೆ. ಅದಕ್ಕೆ ನನಗೆ ಕಾಪಾಡಕ್ಕೆ ಬಂದಿದ್ದಾಳೆ.
ಏನು ನಿನ್ನ ಸೊಸೆ ನಿನ್ನ ಕಾಪಾಡಕ್ಕೆ ಬಂದ್ಲು ಅಂದ್ಕೊಂಡ್ಯಾ? ಇನ್ನೂ ಹುಡುಕ್ತಾನೇ ಇದ್ದಾಳೆ, ಹುಡುಕ್ತಾನೇ ಇರಬೇಕು ಅಷ್ಟೇ. ನೀನು ಮಾತ್ರ ಅವಳಿಗೆ ಸಿಗಲ್ಲ.